ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಧ್ಯಪ್ರಾಚ್ಯ ಜಗತ್ತಿನ ಅತಿ ಸೂಕ್ಷ್ಮ ಪ್ರದೇಶವಾಗಿದೆ. ಈಗ ಈ ಪ್ರದೇಶದಲ್ಲಿ ಆಗಸದಿಂದ ಮಳೆಯಾಗ್ತಾ ಇಲ್ಲ, ಬದಲಾಗಿ ಕ್ಷಿಪಣಿಗಳ ಸುರಿಮಳೆಯಾಗ್ತಾ ಇದೆ. ಒಂದ್ ಕಡೆ ಅಮೆರಿಕ, ಮತ್ತೊಂದು ಕಡೆ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದ್ರೆ, ಇದಕ್ಕೆ ಪ್ರತಿಯಾಗಿ ಟೆಹರಾನ್ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಕ್ಷಿಪಣಿ ಮಳೆಯನ್ನ ಸುರಿಸ್ತಾ ಇದೆ. ಇರಾನ್ನ ಪರಮಾಣು ಬಾಂಬ್ ಕನಸನ್ನ ನುಚ್ಚುನೂರು ಮಾಡಲು ಈ ದಾಳಿ ಅನಿವಾರ್ಯ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ವಾದಿಸಿದ್ದಾರೆ. ಆದ್ರೆ ಜಾಗತಿಕ ರಾಜಕಾರಣದಲ್ಲಿ ಈಗ ಕಾಡ್ತಾ ಇರುವಂತಹ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಇರಾನ್ ಇಂದ ನಿಜವಾಗಿಯೂ ಅಮೆರಿಕಾಗೆ ಸಂಕಷ್ಟವಿತ್ತ ಅಥವಾ ತನ್ನ ದೇಶದ ಸ್ವಂತ ಹಿತಾಸಕ್ತಿಗಾಗಿ ನೇತನ್ಯಾಹು ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದಾರಿಯನ್ನು ತಪ್ಪಿಸಿದ್ದಾರಾ? ಇದು ನಿಜಕ್ಕೂ ಕೂಡ ಎರಡು ದೇಶಗಳ ನಡುವಿನ ಸಂಘರ್ಷವೋ ಅಥವಾ ನೇತನ್ಯಾಹು ಹೂಡಿದಂತಹ ಚಾಣಾಕ್ಷ ತಂತ್ರವೋ? ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಬ್ರೈನ್ ವಾಶ್ ಮಾಡಿದ್ರ ನೇತನ್ಯಾಹು? ಇರಾನ್ ಮೇಲಿನ ಅಮೆರಿಕದ ದಾಳಿಯ ಅಸಲಿ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಇಲ್ಲಿ ಡಬಲ್ ಗೇಮ್ ಮಾಡಿದ್ದಾರೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಯುದ್ಧ ಅನ್ನೋದು ರಾತ್ರೋರಾತ್ರಿ ಶುರುವಾದ ಆಟವಲ್ಲ. ಇದರ ಹಿಂದೆ ತಿಂಗಳುಗಳ ಲೆಕ್ಕಾಚಾರವಿರುತ್ತೆ. ಈ ಯುದ್ಧ ಆರಂಭವಾದ ಕೇವಲ 4ನೇ ದಿನವೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಒಂದು ಸ್ಫೋಟಕ ಸತ್ಯವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಆ ಒಂದು ಮಾತು ಇಡೀ ಜಗತ್ತು ಅಮೆರಿಕವನ್ನ ಅನುಮಾನದಿಂದ ನೋಡುವಂತೆ ಮಾಡಿದೆ. ಅವ್ರು ಹೇಳಿದೇನ್ ಗೊತ್ತಾ? ಇಸ್ರೇಲ್ ಈಗಾಗಲೇ ದಾಳಿಗೆ ಸಿದ್ಧವಾಗಿತ್ತು, ನಾವು ಕೇವಲ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ. ಇದರ ಅರ್ಥವೇನು? ಇಸ್ರೇಲ್ ದಾಳಿ ಮಾಡಿದ್ರೆ ಇರಾನ್ ಸುಮ್ಮನಿರೋದಿಲ್ಲ, ಅದು ಕಣ್ಣಿಗೆ ಕಾಣುವ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸುತ್ತೆ ಎಂಬಂತಹ ಆತಂಕ ಅಮೆರಿಕಾಗಿತ್ತು. ಹೀಗಾಗಿ ಅಮೆರಿಕವೇ ಮುನ್ನುಗ್ಗಿ ಮೊದಲು ದಾಳಿ ಮಾಡ್ತು. ಅಂದ್ರೆ ಇಸ್ರೇಲ್ ಹಚ್ಚಿದ ಬೆಂಕಿಗೆ ಅಮೆರಿಕ ತುಪ್ಪ ಸುರಿಯಲೇಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿಸಲಾಯಿತಾ. ಇದೇ ಹೊತ್ತಿಗೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ತೀವ್ರ ಮುಜುಗರ ಎದುರಿಸ್ತಾ ಇದ್ದಾರೆ. ಯುಎಸ್ ಕಾಂಗ್ರೆಸ್ ಸದಸ್ಯ ಮಾರ್ಕ್ ವಾರ್ನರ್ ಅವರಂತೂ ನೇರವಾಗಿ ಕಿಡಿಕಾರಿದ್ದಾರೆ. ಇರಾನ್ ನಿಂದ ಇಸ್ರೇಲ್ಗೆ ಮಾತ್ರ ಬೆದರಿಕೆ ಇತ್ತು, ಅಮೆರಿಕಾಗಲ್ಲ. ಇಸ್ರೇಲ್ನ ವೈಯಕ್ತಿಕ ಶತ್ರುಗಳನ್ನ ಅಮೆರಿಕದ ಶತ್ರುಗಳೆಂದು ಬಿಂಬಿಸುವುದು ನಾವು ತುಳಿತಾ ಇರುವಂತಹ ತಪ್ಪು ದಾರಿ ಅಂತ ಅವರು ಎಚ್ಚರಿಸಿದ್ದಾರೆ. ಏನೋ ಈ ಎಚ್ಚರಿಕೆ ನೇತನ್ಯಾಹು ಅವರ ಬ್ರೈನ್ ವಾಶ್ ತಂತ್ರದತ್ತ ಬೊಟ್ಟು ಮಾಡ್ತಾ ಇದೆ. ಏನು ರಾಜಕೀಯ ಪಂಡಿತರು ಮತ್ತು ಯುದ್ಧ ಪರಿಣಿತರ ಪ್ರಕಾರ ಇಸ್ರೇಲ್ ಮೊದಲಿನಿಂದಲೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವಿನ ಯಾವುದೇ ಪರಮಾಣು ಮಾತುಕತೆಯನ್ನ ಸಹಿಸ್ತಾ ಇರಲಿಲ್ಲ. ಇರಾನ್ ನಲ್ಲಿ ಹೇಗಾದ್ರೂ ಮಾಡಿ ಆಡಳಿತ ಬದಲಾವಣೆ ತರಲೇಬೇಕು ಅಂತ ಪಣ ತೊಟ್ಟಿದ್ದಂತಹ ನೇತನ್ಯಾಹು ಟ್ರಂಪ್ ಅವರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿದರು ಎನ್ನಲಾಗಿದೆ. ಟ್ರಂಪ್ ಅವರನ್ನ ನೇತನ್ಯಾಹು ಅವರು ಉದ್ರೇಕಿಸಿದ್ದು ಹೇಗೆ ಗೊತ್ತಾ? ಇರಾನ್ ಕಳೆದ 47 ವರ್ಷಗಳಿಂದ ಅಮೆರಿಕಾಗೆ ಸಾವು ಎಂದು ಜಪಿಸ್ತಾ ಇದೆ, ನಿಮ್ಮ ರಾಯಭಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದೆ, ಇದಷ್ಟೇ ಅಲ್ಲ ಸ್ವತಃ ನಿಮ್ಮನ್ನೇ ಕೊಲ್ಲಲು ಪ್ರಯತ್ನಿಸ್ತಾ ಇದೆ ಎಂಬಂತಹ ಭಾವನಾತ್ಮಕ ಹಾಗೂ ಪ್ರಚೋದನಕಾರಿ ಮಾತುಗಳ ಮೂಲಕ. ಇದರ ಜೊತೆಗೆ ಖಮೇನಿಯನ್ನ ಮಟ್ಟ ಹಾಕಿದ್ರೆ ನೀವು ಇತಿಹಾಸದ ಪುಟಗಳಲ್ಲಿ ಅಜರಾಮರರಾಗ್ತೀರಿ ಎಂಬಂತಹ ಆಸೆಯನ್ನು ಹುಟ್ಟುಹಾಕಲಾಯಿತು. ಆದ್ರೆ ಟ್ರಂಪ್ ಅವರ ಈ ಸುಳ್ಳಿನ ಕಂತೆಯ ವರದಿಗಳಲ್ಲಿಯೇ ಬೇರೆ ಇದೆ. ಇರಾನ್ ಬಳಿ ಅಮೆರಿಕವನ್ನ ತಲುಪುವ ಕ್ಷಿಪಣಿಗಳಿವೆ ಎಂದು ಟ್ರಂಪ್ ಹೇಳಿದ್ರು. ಆದ್ರೆ ಸ್ವತಃ ಅಮೆರಿಕ ರಕ್ಷಣಾ ಇಲಾಖೆಯೇ ಈ ವಾದಕ್ಕೆ ತಣ್ಣೀರನ್ನ ಎರಚಿತ್ತು. ಇರಾನ್ ಅಂತಹ ಕ್ಷಿಪಣಿ ತಯಾರಿಸಲು 2035ರವರೆಗೂ ಕಾಲಾವಕಾಶ ಬೇಕು ಅಂತ ವರದಿಯನ್ನ ಹೇಳಿದೆ. ಇನ್ನು ಪರಮಾಣು ಬಾಂಬ್ ವಿಷಯ, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಸ್ಪಷ್ಟವಾಗಿ ಹೇಳುವಂತೆ ಇರಾನ್ ಅಂತಹ ಯಾವುದೇ ಪ್ರಯತ್ನ ನಡೆಸ್ತಾ ಇಲ್ಲ. ಕೊನೆಗೆ ಪೆಂಟಗಾನ್ ಬಳಿಯೂ ಕೂಡ ಟ್ರಂಪ್ ವಾದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅಂದ್ರೆ ಅಮೆರಿಕದ ಗುಪ್ತಚರ ವರದಿಗಳಿಗಿಂತಲೂ ಕೂಡ ನೇತನ್ಯಾಹು ಅವರ ಮಾತುಗಳನ್ನೇ ಟ್ರಂಪ್ ಹೆಚ್ಚು ನಂಬಿ ದೇಶವನ್ನ ಯುದ್ಧಕ್ಕೆ ತಳ್ಳುವಂತಾಯಿತು. ಇನ್ನು ನೇತನ್ಯಾಹು ಅವರ ತಂತ್ರ ಮತ್ತು ಟ್ರಂಪ್ ಅವರ ಒಪ್ಪಿಗೆಯ ಫಲಿತಾಂಶವೇ ಆಪರೇಷನ್ ಎಪಿಕ್ ಫ್ಯೂರಿ. ಶನಿವಾರದಂದು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಒಳಗೆ ನುಗ್ಗಿ ಭಾರಿ ವಿಧ್ವಂಸಕ ಕೃತ್ಯವನ್ನು ನಡೆಸಿವೆ. ಅಮೆರಿಕ ಸೇನೆಯ ಸೆಂಟ್ರಲ್ ಕಮಾಂಡರ್ ವರದಿ ಪ್ರಕಾರ ಇರಾನ್ನ ಬರೋಬ್ಬರಿ 1250ಕ್ಕೂ ಹೆಚ್ಚು ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಇರಾನ್ನ 11 ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. ಅತಿ ದೊಡ್ಡ ಸುದ್ದಿ ಏನಂದ್ರೆ 1989ರಿಂದ ಇರಾನ್ನ ಚುಕ್ಕಾಣಿ ಹಿಡಿದಿದ್ದಂತಹ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರು ಹಾಗೂ ಇತರ ಉನ್ನತ ಅಧಿಕಾರಿಗಳನ್ನ ಟೆಹರಾನ್ನ ಆವರಣವೊಂದರಲ್ಲಿ ಹತ್ಯೆ ಮಾಡಲಾಗಿದೆ. ಈ ಯುದ್ಧದಲ್ಲಿ ಅಮೆರಿಕ ಬಳಸಿದ ಅಸ್ತ್ರಗಳ ಪಟ್ಟಿಯನ್ನು ನೋಡಿದ್ರೆ ಇದು ಜಲ್ಲನ್ಸುತ್ತೆ. ವಾಯು, ನೆಲ, ಜಲ ಹಾಗೂ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಾಗಿ ಸುಮಾರು 20 ಬಗೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಸಲಾಗಿದೆ. ಪ್ರಮುಖ ಪರಮಾಣು ನೆಲೆಗಳನ್ನು ಗುರಿಯಾಗಿಸಿ B1 ಮತ್ತು B2 ಸ್ಟೆಲ್ಟ್ ಬಾಂಬರ್ಗಳು, ಆಗಸದ ರಾಜನಾದ F-35, ಲೈಟ್ನಿಂಗ್ 2, F-22 ರಾಪ್ಟರ್, F-16, F-18 ಸೂಪರ್ ಹಾರ್ನೆಟ್ ಹಾಗೂ A-10 ಅಟ್ಯಾಕರ್ ಜೆಟ್ಗಳು. ಶತ್ರುಗಳ ವಾಯುದಾಳಿಗಳನ್ನು ತಡೆಯಲು A-18G ಕ್ರಾವಿಟ್ಸ್ ಎಲೆಕ್ಟ್ರಾನಿಕ್ಸ್ ರಕ್ಷಣಾ ವ್ಯವಸ್ಥೆ. ಇನ್ನು ಲುಕಾಸ್ ಮತ್ತು MQ-9 ರಿಪೇರ್ ಡ್ರೋನ್ಗಳು, M142 ರಾಕೆಟ್ ಲಾಂಚರ್ಗಳು ಮತ್ತು ನೌಕಾದಳದ ಟೊಮಾಹಾಕ್ ಕ್ಷಿಪಣಿಗಳು. ಆದ್ರೆ ಈ ದಾಳಿಯಲ್ಲಿ ಅಮೆರಿಕಗೂ ನಷ್ಟವಾಗಿದೆ. ಮಾರ್ಚ್ 1ರಂದು ಕುವೈತ್ ವರದಿ ಮಾಡಿದಂತೆ ಅಮೆರಿಕದ 3 F-15 ಫೈಟರ್ ಜೆಟ್ಗಳು ಪತನಗೊಂಡಿವೆ. ಇನ್ನು ಯುದ್ಧವಂದ್ರೆ ಕೇವಲ ಶಸ್ತ್ರಾಸ್ತ್ರಗಳ ಪ್ರದರ್ಶನವಲ್ಲ, ಅದು ರಕ್ತ ಮತ್ತು ಹಣದ ಹೊಲೆ. ದಾಳಿ ಆರಂಭವಾದಾಗಿನಿಂದ ಇದುವರೆಗೂ ಇರಾನ್ನ 131 ನಗರಗಳಲ್ಲಿ 555 ಮುಗ್ಧರು ಮೃತಪಟ್ಟಿದ್ದಾರೆ ಅಂತ ಇರಾನ್ನ ರೆಡ್ ಕ್ರೆಸೆಂಟ್ ಸಂಸ್ಥೆ ಕಣ್ಣೀರಿನ ವರದಿಯನ್ನು ನೀಡಿದೆ. ಇನ್ನೊಂದೆಡೆ ಯುದ್ಧ ಅಮೆರಿಕದ ಬೊಕ್ಕಸಕ್ಕೆ ಎಷ್ಟರ ಮಟ್ಟಿಗೆ ಕನ್ನ ಹಾಕಿದೆ ಗೊತ್ತಾ? ರೋಸ್ ವಿಶ್ವವಿದ್ಯಾಲಯದ 2025ರ ವರದಿ ಪ್ರಕಾರ ಅಕ್ಟೋಬರ್ 2023ರಿಂದ ಈವರೆಗೆ ಅಮೆರಿಕವು ಮಧ್ಯಪ್ರಾಚ್ಯದಲ್ಲಿ ಸೇನಾ ನೆರವಿಗಾಗಿ ಬರೋಬ್ಬರಿ $31.35ರಿಂದ $33.77 ಶತಕೋಟಿ ಅಮೆರಿಕನ್ ಡಾಲರ್ ಅಂದ್ರೆ ಬರೋಬ್ಬರಿ $3 ಲಕ್ಷ ಕೋಟಿ ರೂಪಾಯಿಯನ್ನು ಸುರಿದಿದೆ. ಕೇವಲ ಆಪರೇಷನ್ ಎಪಿಕ್ ಫ್ಯೂರಿ ಶುರುವಾದ ಮೊದಲ 20
24 ಗಂಟೆಯಲ್ಲಿ ಅಮೆರಿಕಾಗೆ $800 ದಶಲಕ್ಷ ಖರ್ಚಾಗಿದೆ. ಯುದ್ಧ ನೌಕೆಗಳು ಆರಂಭಿಕ ವ್ಯವಸ್ಥೆಗಾಗಿ ಹೆಚ್ಚುವರಿ $600 ದಶಲಕ್ಷ. ಸೆಂಟರ್ ಫಾರ್ ನ್ಯೂ ಅಮೆರಿಕನ್ ಸೆಕ್ಯೂರಿಟಿ ಪ್ರಕಾರ ಈ ಯುದ್ಧಕ್ಕಾಗಿ ಅಮೆರಿಕ ಪ್ರತಿದಿನ ಸರಿಸುಮಾರು $65 ಲಕ್ಷ ಅಂದ್ರೆ $600 ಕೋಟಿ ರೂಪಾಯಿಯನ್ನ ನೀರಿನಂತೆ ಖರ್ಚು ಮಾಡ್ತಾ ಇದೆ. ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಯುದ್ಧ ನಡೆಸಲು ಅಮೆರಿಕ ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಮವಾರ ಪುನರುಚ್ಚರಿಸಿದ್ದಾರೆ. ಈ ಎರಡು ರಾಷ್ಟ್ರಗಳು ಯುದ್ಧವನ್ನ ನಿಲ್ಲಿಸುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನಷ್ಟು ಶಸ್ತ್ರಾಸ್ತ್ರಗಳ ಬಳಕೆಯಾಗಲಿವೆ, ಇನ್ನಷ್ಟು ಮುಗ್ಧರ ಸಾವು ನೋವುಗಳು ಸಂಭವಿಸಲಿದೆ. ಕೊನೆಯದಾಗಿ ಉಳಿದಿರುವ ಪ್ರಶ್ನೆ ಒಂದೇ, ಅಮೆರಿಕದ ತೆರಿಗೆದಾರರ ಲಕ್ಷಾಂತರ ಕೋಟಿ ರೂಪಾಯಿಗಳು ಮತ್ತು ನೂರಾರು ಮುಗ್ಧರ ಜೀವಗಳು ಬಲಿಯಾಗ್ತಾ ಇರುವುದು ಅಮೆರಿಕದ ರಕ್ಷಣೆಗಾಗಿಯೋ ಅಥವಾ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ರಾಜಕೀಯ ಹಿತಾಸಕ್ತಿಗಾಗಿಯೋ? ಅಮೆರಿಕ ಮತ್ತೊಮ್ಮೆ ಬೇರೊಬ್ಬರ ಯುದ್ಧದಲ್ಲಿ ಪೇದೆಯಾಗ್ತಾ ಇದೆಯಾ? ಖಂಡಿತ ಇದೊಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಅಮೆರಿಕಾಗೂ ಇರಾನ್ಗೂ ಯಾವುದೇ ರೀತಿಯ ದ್ವೇಷವೇನೂ ಇರಲಿಲ್ಲ. ಅಮೆರಿಕಾಗೆ ಒಂದೇ ಇದ್ದಿದ್ದು ಇರಾನ್ ಪರಮಾಣು ಅಸ್ತ್ರವನ್ನ ಹೊಂದಬಾರದು ಅಂತ. ಅದನ್ನು ಬಿಟ್ರೆ ಅಮೆರಿಕಾಗೂ ಇರಾನ್ಗೂ ಯಾವುದೇ ರೀತಿಯ ತೊಡಕುಗಳಾಗ್ಲಿ ತೊಂದರೆಗಳಾಗ್ಲಿ ಇವರಿಬ್ಬರ ನಡುವೆ ಇರಲಿಲ್ಲ. ಆದ್ರೆ ಇಲ್ಲಿ ತುಪ್ಪ ಸುರಿದಿದ್ದು ಮಾತ್ರ ಬೆಂಜಮಿನ್ ನೇತನ್ಯಾಹು. ಹೌದು, ಬೆಂಜಮಿನ್ ನೇತನ್ಯಾಹು ಅವರು ತಮ್ಮ ಉದ್ದೇಶಕ್ಕಾಗಿ ಬಲಿಕ ಬಕ್ರವನ್ನ ಮಾಡಿದ್ದು ಅಮೆರಿಕವನ್ನ. ಅದ್ ಹೇಗಂದ್ರೆ ಈ ಮೊದಲೇ ಹೇಳಿದಂತೆ ಇರಾನ್ಗೂ ಇಸ್ರೇಲ್ಗೂ ಆಗೋದಿಲ್ಲ. ಹೀಗಾಗಿ ತನ್ನೊಬ್ಬನ ಕೈಯಿಂದ ಯುದ್ಧವನ್ನ ಮಾಡಿದ್ರೆ ಅಥವಾ ಯುದ್ಧವನ್ನ ಸಾರಿದ್ರೆ ಇರಾನ್ ಪ್ರತಿದಾಳಿಯನ್ನ ಮಾಡಿ ನಮ್ಮನ್ನ ಮುಗಿಸ್ಬಿಡ್ತಾರೆ ಅಂತ ಇಸ್ರೇಲ್ ಪ್ರಧಾನಿಗೆ ಗೊತ್ತಿತ್ತು. ಹೀಗಾಗಿ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅವರನ್ನ ಇರಾನ್ ವಿರುದ್ಧ ಎತ್ತಿ ಕಟ್ತಾರೆ. ನೋಡಿ, ನಿಮ್ಗಿಂತ ಇವರು ಶಕ್ತಿಶಾಲಿ ಆಗ್ತಾ ಇದ್ದಾರೆ. ಇದೇನಾದ್ರೂ ನ್ಯೂಕ್ಲಿಯರ್ ಅನ್ನ ತಯಾರಿಸ್ಬಿಟ್ರೆ ಅದು ನೇರವಾಗಿ ವಿಶ್ವದ ದೊಡ್ಡಣ್ಣವಾಗುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ದೊಡ್ಡಣ್ಣ ಅನ್ನುವಂತಹ ಅಮೆರಿಕದ ವರ್ಚಸ್ಸು ಕಡಿಮೆಯಾಗುತ್ತೆ. ಹೀಗೆ ಅದಕ್ಕೊಂದ್ ಸ್ವಲ್ಪ ಮಸಾಲೆಯನ್ನ ಸುರಿದು ಬೆಂಜಮಿನ್ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮನವನ್ನು ಒಲಿಸ್ತಾನೆ. ಇರಾನ್ ವಿರುದ್ಧ ಕೆರಳುವಂತೆ ಮಾಡ್ತಾನೆ. ಈ ಮಂಕು ಡೊನಾಲ್ಡ್ ಟ್ರಂಪ್ ಇದನ್ನೇ ನಂಬಿ ನಡಿ ಯುದ್ಧ ಮಾಡೋಣ ಅಂತ ಹೇಳಿ ಮುಂದಕ್ಕೆ ಬರುತ್ತೆ. ಕೊನೆಗೆ ಯುದ್ಧವನ್ನ ಸಾರೇ ಬಿಡ್ತಾರೆ. ಸೊ ಇಲ್ಲಿ ಬಲಿಕ ಬಕ್ರ ಆಗಿದ್ದು ಅಕ್ಷರಶಃ ಡೊನಾಲ್ಡ್ ಟ್ರಂಪ್ ಅಂದ್ರೆ ಅಮೆರಿಕ ಅಧ್ಯಕ್ಷ. ಈಗ ಈ ಬಗ್ಗೆ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಮೆರಿಕನ್ ಜನರು ಕೂಡ ಇಲ್ದೇ ಇರೋ ಸಾಬ್ರಿ ಟ್ರಂಪ್ಗೆ ಯಾಕೆ ಬೇಕಿತ್ತು ಅಂತ ಟ್ರಂಪ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ಹಾಗೆ ಇದ್ದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಲಾಭ ಅಮೆರಿಕಾಗೆ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಇಸ್ರೇಲ್ಗೆ ಆಗಿದೆ. ಯಾಕಂದ್ರೆ ಖಮೇನಿಯಂತಹ ಸರ್ವೋಚ್ಚ ನಾಯಕನನ್ನ ಮುಗಿಸುವಲ್ಲಿ ನೇತನ್ಯಾಹು ಯಶಸ್ವಿಯಾಗಿದ್ದಾರೆ. ಆದ್ರೆ ಈ ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂದ್ರೆ ಖಮೇನಿ ಸಾವಿನ ನಂತರ ರೊಚ್ಚಿಗೆದ್ದಿರುವಂತಹ ಇರಾನ್ ಜನತೆ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗೆ ಸಂಚನ ರೂಪಿಸಿವೆ ಎನ್ನಲಾಗ್ತಾ ಇದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.